ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸಿದ್ದು ಮತ್ತು ಶಾರದಾ ಇಬ್ಬರೂ ಆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಆವಾಗ ಜ್ಯೋತಿಕ ಏನು ಮನೆ ಕೆಲಸದವಳು ಅಂತ ಹೇಳಿ ಅವಮಾನ ಮಾಡ್ತಾ ಇರ್ತಾಳೆ. ಆವಾಗ ಒಬ್ಬ ಕೋಪ ಬಂದು, ನಾನೆಲ್ಲ ಕಣಿ ಮನೆ ಬಿಟ್ಟು ಹೋಗ್ಬೇಕಾಗಿರೋದು, ನೀನು ಈ ಮನೆ ಬಿಟ್ಟು ಹೋಗ್ಬೇಕಾಗಿರೋದು ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಏನು ಗ್ರಣಿ, ಇವಳಿಗೇನಾರು ಹುಚ್ಚಿಗಿಚ್ಚಿ ಹಿಡ್ದಿದ್ಯಾ? ನಾನು ಈ ಮನೆ ಬಿಟ್ಟು ಹೋಗ್ಬೇಕಂತೆ, ನಾನು ಈ ಮನೆ ಮಹಾರಾಣಿ, ಈ ಮನೆ ಮಗಳು, ನಾನು ಮನೆ ಬಿಟ್ಟು ಹೋಗ್ಬೇಕಂತೆ ಅಂತ ಹೇಳ್ತಿರ್ತಾಳೆ. ಏನಾಗಿದೆ ಇವಳಿಗೆ, ಇವಳು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾಳೆ ಅಂತಾರೆ. ಆವಾಗ ಶಾರದಾ ಹೇಳ್ತಾಳೆ, ಯಾರು ಈ ಮನೆ ಬಿಟ್ಟು ಹೋಗ್ತಾರೆ ಅಂತ ಮುಂದೆ ಹೋಗ್ತಾ ಗೊತ್ತಾಗತ್ತೆ ಅಂತ ಶಾರದಾ ಹೇಳ್ತಾಳೆ. ಆಗ ಜ್ಯೋತಿಕಂಗೆ ಕೋಪ ಬಂದು ಅವಳಿಗೆ ಕೈ ಎತ್ತಿ ಹೊಡೆಯೋದಕ್ಕೆ ಅಂತ ಹೋಗ್ತಾಳೆ. ಆವಾಗ ಶಾರದಾ ಅವಳು ಕೈನ ಹಿಡ್ಕೊತಾಳೆ. ನಿನ್ನ ಮೇಲೆ ಈ ಕೈನೆಲ್ಲ ಮೇಲೆ ತಕ್ಕ ಬರಬೇಡ, ನಾನು ಹೆಂಗಿರಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಇವ್ರ ಹತ್ರ ಏನು ಸರ್ ಮಾತಾಡೋದು ಅಂತ ಅವಳ ಕೈನ ಹಿಂಗೆ ಬಿಸಾಕ್ಬಿಟ್ಟು ಸಿದ್ದು ಮತ್ತು ಶಾರದಾ ಇಬ್ಬರು ಹೊಂಟೋಗ್ತಾರೆ. ಪಾರಿಜಾತ ಹೇಳ್ತಾ ಇರ್ತಾಳೆ, ವಾಟ್ ಎ ಕೋಇನ್ಸಿಡೆನ್ಸ್. ಅಯ್ಯೋ, ಕೋಇನ್ಸಿಡೆನ್ಸ್ ಅಲ್ಲ, ಕಾನ್ಫಿಡೆನ್ಸು. ಅವಳ ಮುಖದಲ್ಲಿ ಯಾವ ಕಾನ್ಫಿಡೆನ್ಸ್ ಇತ್ತು ನೋಡು. ಈ ಮನೆ ಮಗಳು ನಾನು ಅನ್ನೋ ಥರ ಹೇಳ್ತಿದ್ಲು. ಅವಳು ನಡ್ಕೊತಾರ ರೀತಿ ನೋಡಿದ್ರೆ ಒಂಥರ ವಿಚಿತ್ರವಾಗಿದೆ ಅಲ್ವಾ ಗೋಲ್ಡಿ ಅಂತ ಹೇಳ್ತಿರ್ತಾಳೆ. ಅಯ್ಯೋ, ಯಾವ ವಿಚಿತ್ರನಲ್ಲೂ ಎಂಥದ್ದು ಇಲ್ಲ, ಓವರ್ ಆಗಿ ಆಡ್ತಾ ಇದ್ದಾಳೆ. ಅವಳು ಹೋಗ್ತಾ ಹೋಗ್ತಾ ಎಲ್ಲ ಕೆಲಸಗಳನ್ನೂ ಅವಳ ತಲೆ ಮೇಲೆ ಏರಿದ್ರೆ ಈ ಒಂದು ವಾರಕ್ಕೆ ಈ ಮನೆ ಕೆಲಸ ಮಾಡೋಕ್ಕಾಗ್ದೇನೆ ಅವತಾರಗಳೆಲ್ಲ ಮಂಕಾಗುತ್ತೆ. ನಾನು ಆಮೇಲೆ ಅವಳನ್ನ ನೋಡ್ಕೊತೀನಿ ಬನ್ನಿ ಗ್ರಾನಿ ಅಂತ ಹೇಳ್ತಾ ಇರ್ತಾಳೆ. ಖುಷಿಯಾಗಿ ತಿರುಗಿ ಆಟ ಆಡ್ತಾ ಇರ್ತಾಳೆ. ಏನು ದೀಪು ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಅಜ್ಜಿ ಕೇಳ್ತಾ ಇರ್ತಾರೆ. ಅಯ್ಯೋ, ನಾನು ದೇವ್ರ ಹತ್ರ ಕೇಳ್ಕೊಂಡೆ, ನಾನು ಆ ಮನೆಗೆ ಹೋಗ್ಬೇಕು ಅಂತ. ದೇವರು ನನಗೆ ಎಷ್ಟು ಒಳ್ಳೇದು ಮಾಡಿಬಿಡ್ತು, ದೇವರು ಎಷ್ಟು ಚೆನ್ನಾಗಿಟ್ಟಿದ್ದಾನೆ, ಇವತ್ತೇ ನನ್ನ ಮಾತನ್ನ ಕೇಳಿಕೊಂಡು ಎಲ್ಲನೂ ನಮಗೆ ಬೇಕಾದಂಗೆ ಮಾಡಿಬಿಟ್ಟು ದೇವರು ಅಂತ ಖುಷಿ ಪಡ್ತಾ ಇರ್ತಾಳೆ. ಆಗ ಕಾರ್ ಬಂದು ನಿಲ್ಲುತ್ತೆ. ಸಿದ್ದು ಶಾರದಾ ಇಬ್ಬರೂ, ಏನಿದು ಇನ್ನೂ ಹಿಂಗೆ ನಿಂತಿದ್ದಿಲ್ಲ, ಬೇಗ ಬೇಗ ಹೋಗಿ ರೆಡಿಯಾಗ್ರಿ, ನಿಮ್ಮ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿರಿ ಅಂತ ಹೇಳ್ತಾರೆ. ಅಮ್ಮ, ನಾನು ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ, ನೀವು ಬರಲಿ ಅಂತಲೇ ವೆಯ್ಟ್ ಮಾಡ್ತಿದ್ದೆ ಅಂತ ದೀಪು ಹೇಳ್ತಾಳೆ. ಆಯಿತು ಪುಟ, ಇನ್ನೂ ಏನಾರು ಇದೆಯಾ ಅಂತ ಒಳಗಡೆ ನೋಡ್ಕೋಗು ಅಂತ ಹೇಳ್ತಾರೆ. ಅವಾಗ ದೀಪು ಒಳಗಡೆ ನೋಡ್ಕೊಳೋದಕ್ಕೆ ಅಂತ ಹೋಗ್ತಾಳೆ. ಬನ್ನಿ ಬನ್ನಿ ನಾವೂ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಯವರೆಲ್ಲ ಪ್ಯಾಕ್ ಮಾಡ್ಕೊತಾ ಇರ್ತಾರೆ. ಅಮ್ಮ ಶಾರದನ ಕೇಳ್ತಾರೆ, ಏನು ಶಾರದಾ, ಮನೆಯಲ್ಲಿ ನಿಮ್ಮನ್ನೆಲ್ಲ ಬರ್ಮಾಡ್ಕೊಂಡ್ರಾ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಹೌದು ಅಮ್ಮ, ಮನೆಯಲ್ಲಿ ನಮ್ಮನ್ನ ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸಿದ್ರು, ಮುಂಚೆ ನಾವು ಹೆಂಗಿದ್ವೋ ಅದೇ ಥರನೇ ಎಲ್ಲರೂ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸಿದ್ದು ಮಾತ್ರ ಮಕ್ಕನ ಒಂಥರ ಮಾಡ್ಕೊಂಡಿರ್ತಾನೆ. ಆವಾಗ ನೀನು ನಿಜವಾಗ್ಲೂ ಆ ಮನೆ ಸೊಸೆ ಅಂತ ಒಪ್ಕೊಂಡ್ರೆ ಶಾರದಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಹ್ಞೂನಮ್ಮ, ನನ್ನ ಮನೆಗೆ ಬರೀ ಸೊಸೆಯಲ್ಲ, ಮಗಳಾಗಿ ಒಳಗಡೆ ಕರ್ಕೊಂಡ್ರು ಅಂತ ಹೇಳ್ತಾ ಇರ್ತಾಳೆ. ಆವಾಗ ನೀವು ಹೇಳಿ ಸರ್ ಅಂತ ಸಿದ್ದುಗೆ ಹೇಳ್ತಾಳೆ. ಹ್ಞೂ ಅಂತ ಅವನು ಒಲ್ಲದ ಮನಸ್ಸಲ್ಲೇ ಹೇಳ್ತಾ ಇರ್ತಾನೆ. ಅಮ್ಮ, ನಾನು ಶಾರದಂಗೆ ಇನ್ಮೇಲಾದರೂ ಒಳ್ಳೆ ದಿನಗಳು ಬಂತಲ್ಲ ಅಂತ ನಾನು ಖುಷಿ ಪಟ್ಕೊತೀನಿ, ನೀನು ಚೆನ್ನಾಗಿದ್ದರೆ ನಂಗೆ ಅಷ್ಟೇ ಸಾಕು ಶಾರದಾ ಅಂತ ಹೇಳ್ತಾ ಇರ್ತಾಳೆ. ನೀವೆಲ್ಲ ರೆಡಿ ಆಗಿಬಿಟ್ಟು ಆ ಮನೆಗೆ ಹೋಗಿ, ಆದರೆ ನಾನು ಆ ಮನೆಗೆ ಬರೋದಿಲ್ಲ ಅಂತ ಹೇಳ್ತಾಳೆ. ಯಾಕಮ್ಮ ನೀವು ಈ ಥರ ಹೇಳ್ತಿದ್ದೀರಾ, ನಮ್ಮ ಜೊತೆನೇ ನೀವು ಬರಬೇಕು, ನೀವು ನಮ್ಮ ಜೊತೆ ಬಂದ್ರೇ ಸರಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಆವಾಗ ದೀಪು ಬಂದ್ಬಿಟ್ಟು, ಅಜ್ಜಿ ನಾವೆಲ್ಲರೂ ಮನೆಗೆ ಹೋಗೋಣ ಅಂತ ಹೇಳ್ದೆ ತಾನೇ, ನೀವು ಬಂದರೆ ಮಾತ್ರ ನಾನು ಆ ಮನೆಗೆ ಹೋಗೋದು, ನೀವು ನನ್ನ ಜೊತೆನೇ ಬರಬೇಕು ಅಂತ ಹೇಳ್ತಾ ಇರ್ತಾರೆ. ನನ್ನ ಯಾವಾಗಲೂ ನಿಮ್ಮ ಮುದ್ದಿನ ಮೊಮ್ಮಗಳು ಅಂತ ಹೇಳ್ತಾ ಇರ್ತೀರ, ನನ್ನ ಅಜ್ಜಿ ಯಾವಾಗಲೂ ನನ್ನ ಜೊತೆನೇ ಇದ್ದಿರಬೇಕು ಅಂತ ದೀಪು ಹೇಳ್ತಾ ಇರ್ತಾಳೆ. ಆಗ ಆರ್ತಿನೂ ಹೇಳ್ತಾಳೆ, ಯಾಕ ಅನ್ಸೂಯಮ್ಮ, ನೀವು ನನಗೆ ಅಮ್ಮನ ಥರ ಪ್ರೀತಿ ಕೊಟ್ಟಿದ್ದೀರಾ, ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ನೀವು ನಮ್ಮ ಜೊತೆ ಇಲ್ಲ ಅಂದರೆ ಹೆಂಗೆ, ನೀವೂ ನಮ್ಮ ಜೊತೆ ಇರಬೇಕು ಅಂತ ಹೇಳ್ತಿರ್ತಾರೆ. ಆವಾಗ ಅನ್ಸೂಯಮ್ಮ ಅವರೇ, ನೀವು ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನೀವು ನಮ್ಮ ಜೊತೆನೇ ಬರಬೇಕು, ನಮ್ಮ ಕಷ್ಟದ ಟೈಮಲ್ಲಿ ನಮ್ಮ ಜೊತೆ ಇದ್ದೀರಾ, ನಮ್ಮ ಸುಖದ ಟೈಮಲ್ಲೂ ನೀವು ನಮ್ಮ ಜೊತೆನೇ ಇರಬೇಕು ಅಂತ ಸಿದ್ದುನೂ ಹೇಳ್ತಾನೆ. ಆವಾಗ ಇಲ್ಲ ಸಿದ್ದು ಅವರೇ, ನಾನು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ದೀನಿ, ನಾನು ಮುಖ್ಯ ಜೀವನನ ನಾನು ಊರಲ್ಲಿ ಕಳಿಬೇಕು ಅಂದ್ಕೊಂಡಿದ್ದೀನಿ, ನಾನು ಊರಲ್ಲಿರೋ ಮನೇಲಿ ಹೋಗಿರ್ತೀನಿ, ನಾನು ಅಲ್ಲೇ ಇದ್ದರೆ ಸರಿ, ಇಲ್ಲಿ ನೀವು ನಿಮ್ಮ ಅಜ್ಜಿ ತಾತ ಅಂತ ನೀವು ಅವ್ರ ಮನೇಲಿ ಇರ್ತೀರಾ, ನಾನು ಆ ಮನೆಗೆ ಬಂದರೆ ನಂಗೆ ಮರ್ಯಾದೆ ಇರೋದಿಲ್ಲ, ನಂಗೆ ಆ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ, ನಾನಂತೂ ನಮ್ಮ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಶಾರದಂಗೆ ತುಂಬ ಬೇಜಾರಾಗುತ್ತೆ. ಇಲ್ಲ ಅಮ್ಮ, ನೀವು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಾರ್ದು, ನೀವು ನಮ್ಮ ಜೊತೆನೇ ಇರಬೇಕು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಅವಳು ತಪ್ಕೊಂಡು ಅಳ್ತಾ ಇರ್ತಾಳೆ. ದೀಪು, ಇಲ್ಲ ಅಜ್ಜಿ, ನಾನಂತೂ ನಿಮ್ಮನ್ನ ಕಳ್ಸ್ಕೊಡೋದಿಲ್ಲ, ನೀನು ನಮ್ಮ ಜೊತೆ ಬರಬೇಕು ಅಂತ ಅಳ್ತಾ ಇರ್ತಾಳೆ. ಇಲ್ಲ ಪುಟ, ಅಲ್ಲಿ ಊರಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಆ ಕೆಲಸನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಬರ್ತೀನಿ, ಆವಾಗ ನೀವೇ ಬಂದು ನನ್ನ ಕರ್ಕೊಂಡೋಗಿರುವಂತೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನಾವು ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು, ನೀವು ನಮ್ಮ ಜೊತೆ ಬರಬೇಕು, ಇಲ್ಲಾಂದರೆ ಹೇಳಿ ನಮ್ಮ ಅಪ್ಪನೂ ನಿಮ್ಮ ಜೊತೆನೇ ಕಳಿಸ್ತೀನಿ, ಅಪ್ಪ ನಿಮ್ಮ ಜೊತೆ ಇದ್ದು ನಿಮ್ಗೆ ಹೆಲ್ಪ್ ಮಾಡಿ ಕರ್ಕೊಂಬರ್ತಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲ ದೀಪು, ನಾನು ಹೋಗ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಫೋನ್ ಮಾಡ್ತೀನಿ, ಆಮೇಲೆ ಅಪ್ಪ ಬಂದು ಕರ್ಕೊಂಬರ್ತಾರೆ ಅಂತ ಹೇಳ್ತಿರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ದೀಪು ಆಚೆ ಕಡೆಗೆ ಹೋಗ್ತಾಳೆ. ಅಮ್ಮ, ನೀವು ದೀಪುನ ಏನೋ ಒಂದು ಹೇಳ್ಬಿಟ್ಟು ಕಳಿಸ್ಬಿಟ್ರಿ, ಆದರೆ ನೀವು ನಮ್ಗೆ ಆ ಥರ ಸುಳ್ಳು ಹೇಳೋದಕ್ಕಾಗೋದಿಲ್ಲ, ನೀವು ನಮ್ಮ ಜೊತೆನೇ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಶಾರದಾ ಹೇಳ್ತಾ ಇರ್ತಾಳೆ.
ಹೌದಾ, ನಾನು ಆಲ್ರೆಡಿ ಡಿಸೈಡ್ ಮಾಡೋಕ್ಕೋಗಿದ್ದೆ. ನಾನು ಒಂದ್ಸತಿ ಡಿಸೈಡ್ ಮಾಡಿದ್ರೆ ಮುಗೀತು. ಬನ್ನಿ ನಮ್ಮನ್ನ ಅಲ್ಲಿ ಬಸ್ ಹತ್ರ ಬಸ್ ಸ್ಟಾಪಲ್ಲಿ ಇಳಿಸ್ಬಿಟ್ಟು ಹೋಗ್ಬಿಟ್ಟಿವ್ರಂತೆ ಅಂತ ಹೇಳ್ಬಿಟ್ಟು ಎಲ್ಲ ಆಚೆ ಕಡೆ ಬರ್ತಾರೆ. ಆಚೆ ಕಡೆ ಎಲ್ಲ ನಿಂತ್ಕೊಂತಿದ್ದಂಗೆ ಅಲ್ಲಿರೋ ಒಟ್ಟಾರದವರೆಲ್ಲ ಬರ್ತಾರೆ. ಆ ಕುಡ್ಕ ಕೇಳ್ತಾನೆ, ಏನಿದು ಎಲ್ಲ ಪ್ಯಾಕ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀರಾ, ಎಲ್ಲೋ ಹೋಗ್ತಿದ್ದೀರಾ ಅನ್ಸುತ್ತೆ ಅಂತ ಕೇಳ್ತಿರ್ತಾನೆ. ಹೇಳ್ತಾಳೆ, ನಾವು ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಅಂತ. ಆವಾಗ ಅಲ್ಲಿ ಒಟ್ಟಾರದವರೆಲ್ಲ ನಮಗೆಲ್ಲ ತುಂಬ ನೀವು ಸ್ವಂತ ಸಂಬಂಧಿಕರ ಥರ ಇದ್ರಿ, ನೀವು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀರ, ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ತಾರೆ. ಆವಾಗ ಏನು ಮಾಡೋದಕ್ಕಾಗುತ್ತೆ, ಅಲ್ಲಿದೆ ನಮ್ಮ ಮನೆ, ಆ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಸಿದ್ದುನು ಹೇಳ್ತಾನೆ. ಸರಿ ಅಮ್ಮ ಶಾರದಾ ಬಾಯಿಲಿ ಅಂತ ಹೇಳ್ಬಿಟ್ಟು ಚಾಪೆ ಹಾಸ್ಬಿಟ್ಟು ನೀನು ಇಲ್ಲಿ ಕೂತ್ಕೋ, ನಾವು ಒಂದು ನಿಮಿಷ ಬಂದ್ವಿ ಅಂತ ಹೆಂಗಸರೆಲ್ಲ ಒಳಗಡೆ ಹೋಗ್ತಾರೆ. ಆಯಿತು ಅಂತ ಶಾರದಾ ಅಲ್ಲಿ ಕೂತ್ಕೊತಾಳೆ. ಅಲ್ಲಿಗೆ ಅವರು ಬಾಗಿನ ತೊಗೊಂಬಂದ್ಬಿಟ್ಟು ಬಾಗಿನೆಲ್ಲ ಕೊಟ್ಟು ಅವ್ರನ್ನ ಖುಷಿಯಾಗಿ ಬಾಗಿನ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊತಾರೆ. ಅದನ್ನ ನೋಡ್ಬಿಟ್ಟು ನನ್ನ ಸ್ವಂತ ಸಂಬಂಧಿಕರು ಇದ್ರೂ ಈ ಥರ ನೋಡ್ಕೊತಾ ಇರಲಿಲ್ಲ, ನೀವು ನನ್ನ ಸ್ವಂತ ಸಂಬಂಧಿಕರ ಥರ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇದಕ್ಕೋಸ್ಕರ ಒಂದು ಉಡುಗೊರೆ ಕೊಡಲೇಬೇಕು ಅಲ್ವಾ ಅಂತ ಆರತಿ ಕೇಳ್ತಾಳೆ. ಹೌದು ಅದಕ್ಕೆ ನೀವು ಹೇಳಿದ ಕರೆಕ್ಟು, ಇವ್ರಿಗೆ ನಾವೆಲ್ಲ ಗಿಫ್ಟ್ ಕೊಟ್ಟಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ನಾನು ನಿಮಗೋಸ್ಕರ ಈ ವಾಷಿಂಗ್ ಮಿಷಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ನೀವು ಇಷ್ಟು ದಿನ ಎಲ್ಲ ವಾಷಿಂಗ್ ಮಿಷಿನಲ್ಲಿ ನೀವು ನಿಮ್ಮ ಬಟ್ಟೆನ ವಾಶ್ ಮಾಡ್ಕೊತಾ ಇದ್ರಿ, ಇನ್ಮೇಲೆ ನಿಮಗೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಬಾರ್ದು. ನಿಮಗೆಲ್ಲ ಇನ್ಮೇಲೆ ಈ ಮಿಷಿನ್ ಯೂಸ್ ಮಾಡ್ಕೊಳ್ಳಿ, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇರ್ತಾಳೆ. ಏನಮ್ಮ ಶಾರದಾ, ನಿಂಗೆ ಎಷ್ಟು ಒಳ್ಳೆ ಮನಸ್ಸು, ನೀನು ಒಳ್ಳೆ ಮನಸ್ಸಿಗೆ ನಿನ್ಗೆ ಯಾವಾಗಲೂ ಒಳ್ಳೇದೇ ಆಗುತ್ತೆ ತಗೋ ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ಖುಷಿ ಪಡ್ತಾ ಇರ್ತಾರೆ. ಆವಾಗ ಆಯಿತು ಅಂತ ಹೇಳ್ಬಿಟ್ಟು ಎಲ್ರಿಗೂ ಟಾಟಾ ಮಾಡಿಬಿಟ್ಟು ಅವ್ರ ಕಾರಲ್ಲಿ ಅವ್ರ ಪಡಗವ್ರು ಹೋಗ್ತಾರೆ. ದಶರಥ ಎಲ್ಲ ಮನೇಲಿ ಕೂತಿರ್ತಾರೆ. ಆಚೆ ಕಡೆ ಪಟಾಕಿ ಹೊಡಿಯೋ ಸದ್ದು ಕೇಳಿಸ್ತಾ ಇರುತ್ತೆ. ಏನಿದು ಆಚೆ ಕಡೆ ಇಷ್ಟೊಂದು ಪಟಾಕಿ ಹೊಡಿತಾ ಇರೋ ಸದ್ದು ಬರ್ತಾ ಇದೆ, ಏನಾಗಿದೆ, ಯಾರು ಬಾಂಬ್ ಗೀಂಬ್ ಹಾಕ್ಬಿಟ್ರ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಅಯ್ಯೋ ನೀನೇ ಎಲ್ಲರೂ ಬಾಂಬ್ ಹಾಕ್ಬೇಕು ಅಂತ ತಾತ ಹೇಳ್ತಾರೆ. ಆವಾಗ ಯಾರು ಏನು ಮಾಡ್ತಿದ್ದಾರೆ ಅಂತ ಆಚೆ ನೋಡ್ಕೊಂಡು ಬರ್ತೀನಿ ಇರ್ರಿ ಅಂತ ಹೇಳ್ಬಿಟ್ಟು ಅವಳು ಆಚೆ ಕಡೆಗೆ ಬರ್ತಾಳೆ. ಅಲ್ಲಿ ಬಂದು ನೋಡಿದ್ರೆ ದೀಪು ಖುಷಿ ಪಡ್ತಾ ಇರ್ತಾಳೆ. ಪಟಾಕಿ ಎಲ್ಲ ಹಚ್ಚಿರ್ತಾರೆ. ಅದನ್ನ ನೋಡ್ಬಿಟ್ಟು ಯಾಕೆ ಈ ಥರ ಪಟಾಕಿ ಹೊಡೆದೆಲ್ಲ ಈ ಥರ ಮಾಡ್ತಾ ಇದ್ದೀರಾ ಅಂತ ಪಾರಿಜಾತ ಆರ್ತಿನ ಕೇಳ್ತಾ ಇರ್ತಾಳೆ. ಆಗ ಆರತಿ ಹೇಳ್ತಾಳೆ, ನಾವು ಎಷ್ಟೋ ದಿವಸ ಆದಮೇಲೆ ಮನೆಗೆ ಬರ್ತಾ ಇದ್ದೀವಿ, ಸೆಲೆಬ್ರೇಷನ್ ಸ್ವಲ್ಪ ಇರಬೇಕಲ್ವಾ ಅಂತ ಹೇಳ್ತಾಳೆ. ಯಾವ ಸೆಲೆಬ್ರೇಷನು ಏನೋ ಈ ಥರ ಪಟಾಕಿನ ಹೊಡಿಯೋದು ಅಂತ ಕೇಳ್ತಾ ಇರ್ತಾಳೆ. ಆವಾಗ ಹೌದು ನಾವು ಬರ್ತಾ ಇದ್ದೀವಿ ಅಂದರೆ ಈ ಥರ ಪಟಾಕಿ ಹೊಡಿತಾ ಇರಬೇಕು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಸುಮಿತ್ರ ಬರ್ತಾಳೆ. ಅತ್ತೆ ಅಂತ ಹೇಳಿ ಅವಳನ್ನ ತಪ್ಕೊತಾಳೆ. ಅವಳಿಗೆ ತುಂಬ ಖುಷಿ ಆಗುತ್ತೆ. ಸುಮಿತ್ರ ಅವಳ ಕೈನ ಹಿಡ್ಕೊಂಡು ಅವ್ರನ್ನ ಮನೆಗೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಆವಾಗ ಅವ್ರ ಮನೆಗೆ ಬರ್ತಿದ್ದಂಗೆ ಮನೆಯವ್ರಿಗೆಲ್ಲರಿಗೂ ತಾತ ಅಂತ ಓಡಿ ಬಂದು ಫಸ್ಟು ಅವ್ರಿಗೆ ಹತ್ರ ಆಶೀರ್ವಾದ ತಗೋತಾಳೆ. ಆವಾಗ ದೀಪನು ತಾತ ನಾನು ಈ ಮನೆಗೆ ಬಂದ್ಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ. ಆಯ್ತಮ್ಮ ಖುಷಿಯಾಗ್ತು ಅಂತ ಹೇಳ್ತಾ ಇರ್ತಾರೆ ತಾತ. ಆವಾಗ ತಾತ ನಾನು ಈ ಮನೆಗೆ ಬಂದ್ಬಿಟ್ಟೆ ಅಂತ ದಶರಥಂಗೂ ಹೇಳ್ತಾ ಇರ್ತಾಳೆ. ಇಷ್ಟು ದಿನ ಈ ಮನೇಲಿ ಖುಷಿನೇ ಇರಲಿಲ್ಲ, ನೀವು ಬಂದ್ರಲ್ಲ, ಇನ್ಮೇಲೆ ನಮಗೆಲ್ಲ ಖುಷಿ ಆಗುತ್ತೆ ಅಂತ ದಶರಥ ಹೇಳ್ತಾ ಇರ್ತಾನೆ. ಆವಾಗ ಸುಮಿತ್ರ ಗುರಾಯಿಸ್ತಾಳೆ. ಆಯಿತು ಅಂತ ಹೇಳ್ಬಿಟ್ಟು ಅವನು ದಶರಥ ರೂಮ್ಗೆ ಹೋಗ್ತಾನೆ. ಸುಮಿತ್ರನ ಅವನ ಹಿಂದೆನೇ ಹೊಂಟೋಗ್ತಾಳೆ. ವಿಮಲ ಬರ್ತಾಳೆ. ಅಲ್ಲಿಗೆ ಏನಿದು ನೀವು ಮಾತ್ರ ಬಂದಿದ್ದೀರಾ, ಅನ್ಸೂಯಮ್ಮ ಎಲ್ಲಿ ಅಂತ ಕೇಳ್ತಾರೆ. ಅವರು ಹಂಗೇನೆ ಊರಿಗೆ ಹೋದ್ರು ಅತ್ತೆ ಅಂತ ಹೇಳ್ತಾ ಇರ್ತಾಳೆ ಶಾರದಾ. ಯಾರದವರೆಲ್ಲ ಏನಂದ್ರು ಅಂತ ಕೇಳ್ತಾ ಇರ್ತಾರೆ. ಅವರು ನನ್ನ ಮನೆ ಮಗಳನ್ನ ಟ್ರೀಟ್ ಮಾಡೋ ಥರ ಟ್ರೀಟ್ ಮಾಡಿ ನನಗೆ ಬಾಗಿನ ಎಲ್ಲ ಕೊಟ್ಟು ಕಳಿಸಿದ್ರು ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅವರಿಗೆಲ್ಲ ತುಂಬ ಒಳ್ಳೆ ಮನಸ್ಸು, ಅವ್ರನ್ನೆಲ್ಲ ನಾನು ಒಂದು ಸತಿ ಮಾತಾಡಿಸ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ಪಾರಿಜಾತನ ಕೋಪ ಬರುತ್ತೆ. ನೀವೆಲ್ಲ ಕಾಡು ಹೊಟ್ಟೆ ಮುಗ್ದಿತ್ತು ಅಂದರೆ ಫಸ್ಟು ಇಲ್ಲಿಂದ ಹೋಗಿ ನನಗೆ ಕಾಫಿ ಮಾಡ್ಕೊಂಬ ಶಾರದಾ ಅಂತ ಹೇಳ್ತಾ ಇರ್ತಾಳೆ. ಏನಿದು ಇವ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಸಿದ್ದು ಕೋಪ ಬರುತ್ತೆ. ಜಾಸ್ತಿ ಟೈಮ್ ಇಲ್ಲ, ಇವಾಗ ಹೋಗಿ ನಾನು ಕಾಫಿ ಮಾಡ್ಕೊಂಬ ಅಂತ ಹೇಳ್ಬಿಟ್ಟು ಪಾರಿಜಾತ ಒಳಗಡೆಗೆ ಹೋಗ್ತಾಳೆ. ಏನು ಸಿದ್ದು ಇವ್ರು ಈ ಥರ ಮಾತಾಡ್ತಿದ್ದಾರೆ, ನಮ್ಮ ಶಾರದೆ ಏನು ಈ ಮನೆಗೆ ಕೆಲಸದವಳ? ವಿಮಲ ಅವ್ರಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹೌದು ಅಮ್ಮ, ಇವ್ರಿಗೆಲ್ಲ ಬುದ್ಧಿ ಬರೋದಿಲ್ಲ ಅಂತ ಸಿದ್ದುಗೂ ಕೋಪ ಬರ್ತಾ ಇರುತ್ತೆ. ಆವಾಗ ಶಾರದಾ ಹೇಳ್ತಾಳೆ, ಅಯ್ಯೋ ನೀವು ಯಾರು ತಲೆ ಕೆಡ್ಸ್ಕೊಬೇಡಿ, ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ, ಆದರೆ ಇವಾಗ ನಾನು ಯಾವ ಥರ ಉತ್ತರ ಕೊಡಬೇಕು ಅಂತ ಈ ಮನೆ ಮಗಳಾಗಿ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಇವ್ರನ್ನೆಲ್ಲ ನಾನು ಹ್ಯಾಂಡ್ಲ್ ಮಾಡ್ತೀನಿ, ನೀವು ತಲೆ ಕೆಡ್ಸ್ಕೊಬೇಡಿ, ನೀವು ಆರಾಮಾಗಿರ್ರಿ ನಡೀರಿ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಅವ್ರವ್ರ ರೂಮ್ಗೆ ಹೋಗ್ತಾರೆ. ಸುಮಿತ್ರ ಮತ್ತು ಸಿದ್ದು ಇಬ್ಬರೂ ಅವ್ರ ರೂಮಿಗೆ ಬರ್ತಾರೆ. ಸುಮಿತ್ರ ಗುರಾಯಿಸ್ತಾ ಇರ್ತಾಳೆ ದಶರಥನ. ನಿನ್ನ ಕಣ್ಣಲ್ಲೇ ನನ್ನ ಸುಟ್ಟಾಕ್ಬಿಡ್ಬೇಡ ಕಣೆ, ನಾನು ಬೂದಿ ಆಗಿಬಿಡ್ತೀನಿ ಅಂತ ದಶರಥ ಹೇಳ್ತಾ ಇರ್ತಾನೆ. ನಾನು ಹೇಳೋ ಮಾತು ಯಾರಿಗೂ ಅರ್ಥ ಆಗೋದಿಲ್ಲ ಅಲ್ವಾ, ನಾನು ಆ ಶಾರದಾನ ಈ ಮನೆಗೆ ಸೇರಿಸೋದು ಬೇಡ ಅಂತ ಎಷ್ಟು ಪರಿಪರಿಯಾಗಿ ಹೇಳಿದೆ, ನನ್ನ ಮಾತನ್ನ ನೀವು ಕೇಳೋದೇ ಇಲ್ಲ. ಅವಳಿಂದ ನಮಗೆಲ್ಲ ಎಷ್ಟೊಂದೆಲ್ಲ ತೊಂದರೆ ಆಯಿತು. ಅವಳು ನಮ್ಮ ಮನೆ ಹಾಳು ಮಾಡಬೇಕು ಅಂತಲೇ ಬಂದಿದ್ದಾಳೆ. ನಮ್ಮ ಜೋ ಲೈಫ್ನೂ ಹಾಳು ಮಾಡಿದ್ಲು, ನಮ್ಮ ಮನೇನೂ ಹಾಳು ಮಾಡ್ತಾಳೆ, ಈ ಮನೆಗೆ ಒಳ್ಳೇದು ಮಾಡಲ್ಲ ಅವಳು ಅಂತ ನಿಮಗೆಲ್ಲ ಎಷ್ಟು ಹೇಳಿದೆ, ನಾನು ನಿಮ್ಮ ಪ್ರಾಣ ತೆಗಿಯೋದಕ್ಕೆ ಬಂದಿರೋದವಳು ಅಂತ ಹೇಳ್ತಾ ಇರ್ತಾಳೆ. ಆವಾಗ ನೀವು ಶಾರದನ ಇವಾಗಲೇ ನೋಡ್ತಾ ಇರೋದ, ಅವಳನ್ನ ಎಷ್ಟು ದಿವಸದಿಂದ ನೋಡ್ತಾ ಇದ್ದೀವಿ, ಅವಳಿಂದ ನಮ್ಗೆ ಒಳ್ಳೇದಾಗುತ್ತೆ ಹೊರತು ಅವಳು ಯಾವತ್ತೂ ಏನೂ ಕೆಟ್ಟದ್ದು ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ಇಬ್ಬರು ಮಾತಾಡೋದನ್ನು ಆಚೆ ನಿಂತ್ಕೊಂಡು ಶಾರದಾ ಕೆಲ್ಸ್ಕೊತಾ ಇರ್ತಾಳೆ. ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.